ಇವನ ಹುಚ್ಚು ದಿಶಾ ಏನಿದೆ, ಬೆಲೆ ಏರಿಕೆ ಅನ್ನುವಂಥದ್ದು ಒಂದು ಬೇಡಿಕೆ ಆಧಾರ ಅಥವಾ ಪೂರೈಕೆಯ ಆಧಾರವಾಗಿಟ್ಟುಕೊಂಡು ಬೆಲೆ ಏರಿಕೆ ಮಾಡ್ತಾರೆ. ಬೇಡಿಕೆ ಆಧಾರ ಮತ್ತು ಪೂರೈಕೆ ಆಧಾರವಾಗಿ ಇದು ಸಿದ್ದರಾಮಯ್ಯ ಸಾಹೇಬರು 16 ಸಾರಿ ಬಜೆಟ್ ಮಂಡನೆ ಮಾಡಿದಂಥ ಮಹಾಪುಣ್ಯಾತಮರು ಗೊತ್ತೇ ಇರ್ಬೋದು. ಬಟ್ ಇದ್ರ ಗುರ್ತಿಲ್ಲದೆ ಮೊದಲು ಈಗ ಮೊನ್ನೆ ಮತ್ತೆ 36 ಪೈಸೆ ವಿದ್ಯುತ್ ದರ, ಇವತ್ತು ಹಾಲಿನ ದರ ಏರಿಸ್ತಾ ಇರುವಂಥದ್ದು, ಹಬ್ಬದ ಸಂದರ್ಭ ಯುಗಾದಿ ಮತ್ತು ಇದು ಏನು ಈದ್ ಸಂದರ್ಭ, ಈ ಸಂದರ್ಭದಲ್ಲಿ ಏಕಾಏಕಿ ಹಾಲಿನ ದರವನ್ನು ಏರಿಸ್ತದಂತಂದರೆ, ಮತ್ತು ಒಂದು ವೇಳೆ ನೀವು ರೈತರಿಗೆ ಒಂದು ವೇಳೆ ಪ್ರೋತ್ಸಾಹ ಧನವನ್ನು ಕೊಟ್ಟರು ನೀವು ಏರಿಸಿದ್ರೆ ಅದರಲ್ಲೊಂದು ಅರ್ಥ ಇತ್ತು. ನೀವು ನಿಮ್ಮ ಈ ಗ್ಯಾರಂಟಿ ಯೋಜನೆಗಳಿಗೆ ನಿಮ್ಮ ಈ ಶಾಸಕರು ಮಂತ್ರಿ ಸಂತ್ರಿಗಳ ಏನು ಪಗಾರ ಜಾಸ್ತಿ ಮಾಡ್ಕೊಂಡಿದ್ದಾರಲ್ಲ, ಇದ್ರ ಯೋಜನೆಗಳಿಗೆ ನೀವು ಖರ್ಚನ್ನು ತೂಗಿಸೋ ಸಲುವಾಗಿ ನೀವು ದರವನ್ನು ಏರಿಸುವಂಥದ್ದು ಸಾಮಾನ್ಯರಿಗೆ ಹೊಡೆತ ಕೊಡುವಂಥದ್ದು, ರೈತರಿಗೆ ಪೂರಕವಾಗಿಲ್ಲ, ಸಾಮಾನ್ಯರ ವಿರುದ್ಧವಾಗಿರುವಂಥದ್ದು. ಈ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ಹಣಕಾಸಿನ ಮಂತ್ರಿ ಅಂತ ಹೇಳ್ತೇವಲ್ಲ, ಇವರಿಗೆ ಕರೆ ನಾನು ಹಿಂದೆ ಇದು ಹುಚ್ಚರ ಬಜೆಟ್ಟು ಅಂತ ಹೇಳಿದ್ನಿ. ಇವತ್ತು ಈ ಹುಚ್ಚುತನವನ್ನು ಮೆರೀತಾ ಇದ್ದಾರೆ ಅವರು.